ನೆಲದಲ್ಲಿ ಸಿಲುಕಿ ವಿಲವಿಲ ಅಂತ ಹೇಳಿ ಒದ್ದಾಡ್ತಾ ಇದ್ದಂತಹ ಕನ್ನಡಿಗರನ್ನ ಕೊನೆಗೂ ರಕ್ಷಣೆ ಮಾಡಲಾಗಿದೆ. ರಣಭೀಕರ ಯುದ್ಧದಿಂದ ಪಾರಾದ್ರೆ ಸಾಕಪ್ಪ ದೇವ್ರೆ, ನಮ್ಮ ಜೀವ ಉಳಿದ್ರೆ ಸಾಕಪ್ಪ ಸಾಕು ಅಂತ ಹೇಳಿ ಕಣ್ಣೀರಿಡುತ್ತಿದ್ದಂತಹ ಕನ್ನಡಿಗರು ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ದುಬೈನಲ್ಲಿ ಸಿಲುಕಿದ್ದಂತಹ ಬಳ್ಳಾರಿ ಸೇರಿದಂತೆ ಹಲವು ಜಿಲ್ಲೆಯವರನ್ನ ರಕ್ಷಿಸಿ ಕರೆತರಲಾಗಿದೆ. ದುಬೈನಲ್ಲಿ ಸಿಲುಕಿಕೊಂಡಿದ್ದ ಪ್ರವಾಸಿಗರು ತಾಯ್ನಾಡಿಗೆ ಸುರಕ್ಷಿತವಾಗಿ ಬೆಂಗಳೂರಿಗೆ ವಾಪಸ್ಸಾದ ಪ್ರವಾಸಿಗರು. ಹೌದು ಸ್ನೇಹಿತರೆ, ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ನಡೆಸ್ತಾ ಇರುವಂತಹ ಜಂಟಿ ದಾಳಿಯಿಂದಾಗಿ ಪ್ರವಾಸಕ್ಕೆ ಹೋಗಿದ್ದ ಕನ್ನಡಿಗರು ಸಿಲುಕಿ ನರಳಾಡುವಂತಾಗಿತ್ತು. ಅಯ್ಯೋ, ನಮ್ಮನ್ನ ಇಲ್ಲಿಂದ ರಕ್ಷಿಸಿ, ನಮ್ಮ ಪ್ರಾಣ ಉಳಿಸಿ, ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀವಿ, ನಮ್ಮನ್ನ ತಾಯ್ನಾಡಿಗೆ ಕರೆಸಿಕೊಳ್ಳಿ ಎಂದು ಕಣ್ಣೀರಿಟ್ಟಿದ್ರು. ಕೊನೆಗೂ ದುಬೈಗೆ ಹೋಗಿದ್ದ ಕನ್ನಡಿಗರ ಪ್ರಾರ್ಥನೆ ಸಲುವಾಗಿ ಸುರಕ್ಷಿತವಾಗಿ ಬೆಂಗಳೂರಿಗೆ ವಾಪಸ್ಸು ಕರೆತರಲಾಗಿದೆ. ಇನ್ನು ಬಳ್ಳಾರಿಯಿಂದ ದುಬೈಗೆ ಹೋಗಿದ್ದ 32 ಜನರನ್ನ ಖುದ್ದು ಮಾಜಿ ಸಚಿವ ಬಿ ನಾಗೇಂದ್ರ ಬರ್ಮಾಡ್ಕೊಂಡಿದ್ದಾರೆ. ಫ್ಯಾಮಿಲಿ ಒಂದು ಫಂಕ್ಷನ್ಗೋಸ್ಕರ ಮಕ್ಕಳ ಹತ್ರ ಕಾರಣಾಂತರದಿಂದ ಈ ಯುದ್ಧ ಪ್ರಾರಂಭ ಆದ್ರಿಂದ ನಾವು ದುಬೈನಲ್ಲಿ ಅಷ್ಟಕ್ಕಾಗಿ 5 ದಿನ ಅಲ್ಲೇ ಉಳ್ಕೋಬೇಕಾಗಿ ಬಂತು. ತುಂಬ ಕಷ್ಟಕರವಾದ ಸನ್ನಿವೇಶಗಳನ್ನ ಫೇಸ್ ಮಾಡಿದ್ವಿ. ಸರ್ಕಾರದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕರ್ನಾಟಕ ಗೌರ್ಮೆಂಟ್ನ ಅಪ್ರೋಚ್ ಮಾಡಿದ್ವಿ. ದೇ ಹ್ಯಾವ್ ನಾಟ್ ಹೆಲ್ಪ್ಡ್ ಎನಿಥಿಂಗ್. ಕೊನೆಗೆ ನಮ್ಮ ಮಗನ ಕಡೆಯಿಂದ ಟಿಕೆಟ್ ಬುಕ್ ಮಾಡ್ಕೊಂಡು ರಿಟರ್ನ್ ಬ್ಯಾಕ್ ಟು ಬೆಂಗಳೂರು. ನಾವು ಇಲ್ಲ, ಪರಿಸ್ಥಿತಿ ಪೀಸ್ಫುಲ್ ಆಗಿದೆ, ಕಣ್ಣಿಗೆ ಕಾಣಂಗಿಲ್ಲ ಈಗೇನು. ಟೋಟಲಿ ಟೆನ್ಸ್ ಇನ್ಸಿಡೆಂಟ್ ಯಾವುದಿಲ್ಲ ದುಬೈನಲ್ಲಿ, ಬಟ್ ಹಾಗಾಗಿ ಸೌಂಡ್ಗಳು ಕೇಳಿ ಬರ್ತವೆ. ಟೋಟಲ್ ಅಟ್ ಪ್ರೆಸೆಂಟ್ ಫ್ಲೈಟ್ಸ್ ಸ್ಟಾರ್ಟ್ ಆಗ್ತಾ ಇದೆ. ನಿಮಗಿದ್ದಂತಹ ಆತಂಕ ದೂರ ಆಯ್ತು ಸರ್. ಐ ಆಮ್ ವೆರಿ ಹ್ಯಾಪಿ. ನನ್ನ ಸ್ವಂತ ಮನೆಗೆ ಬರ್ತಾ ಇದೀವಿ ಅನ್ನೋ ಒಂದು ಖುಷಿ, ಬಟ್ ಮಕ್ಕಳು ಮಿಸ್ ಮಾಡಿಕೊಂಡು ಅನ್ನೋದೊಂದು ನೆತೆ. ಸರ್ ಟೋಟಲಿ ಟೆನ್ಸ್ ಇದೆ ಸರ್. ಎಲ್ಲರೂ ಕೂಡ ಇಂಡಿಯನ್ಸು, ಶ್ರೀಲಂಕನ್ಸು ಮತ್ತೆ ಆಫ್ರಿಕನ್ಸು, ದೇ ಆರ್ ಕ್ರೈಯಿಂಗ್ ಲೈಕ್ ಎನಿಥಿಂಗ್. ನೋಡೋದಕ್ಕಾಗೋದಿಲ್ಲ. ನನಗೆ ಎಮೋಷನ್ ಆಗ್ತಾ ಇದೆ. ಥರ ಪರಿಸ್ಥಿತಿ ಇದೆ. ನೋಡೋಣ, ತಿಳಿಯಬಹುದು. ಅನ್ಎಕ್ಸ್ಪೆಕ್ಟೆಡ್. ಶಿವಣ್ಣ DK ಅಂತ ಯಾವಾಗ ಹೋಗಿದ್ದು? 27ನೇ ತಾರೀಕು ನೈಟ್ ಹೋದ್ವಿ ಸರ್. 27ನೇ ತಾರೀಕು ನೈಟ್ ಹೋಗಿ 28ಕ್ಕೂ ಅಲ್ಲಿ ರೀಚ್ ಆದ್ವಿ USA-ಗೆ, ಸಾರಿ ದುಬೈಗೆ. USA-ಗೆ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಗ್ಬೋದು. ವಾಪಸ್ ಶಿವಣ್ಣ DK ಅಂತ. ರಣಭೀಕರ ಸಮರದಿಂದಾಗಿ ದುಬೈ, ಅಬುದಾಬಿ, ದೋಹಾ ಸೇರಿ ಹಲವೆಡೆ ವಿಮಾನ ನಿಲ್ದಾಣಗಳು ಬಂದಾಗಿವೆ. ದುಬೈನ ಸುತ್ತಮುತ್ತಲ ಏರ್ಪೋರ್ಟ್ಗಳಲ್ಲಿ ಕನ್ನಡಿಗರು ಸಿಲುಕಿಕೊಂಡಿದ್ದು ತಮ್ಮನ್ನ ರಕ್ಷಿಸುವಂತೆ ಕಣ್ಣೀರಿಡ್ತಾ ಇದ್ದಾರೆ. ಹೀಗಾಗಿ ಕನ್ನಡಿಗರ ರಕ್ಷಣೆಗೆ ನಿಂತ ಕರ್ನಾಟಕ ಸರ್ಕಾರ ವಿಶೇಷ ವಿಮಾನದ ಮೂಲಕ ರಕ್ಷಿಸುತ್ತಿದೆ. ಕಳೆದ ಮಂಗಳವಾರ ರಾತ್ರಿ 5ನೇ ವಿಮಾನದಲ್ಲಿ 246 ಮಂದಿ ತಾಯ್ನಾಡಿಗೆ ಬಂದಿಳಿದಿದ್ದಾರೆ. ಅದೇ ರೀತಿಯಾಗಿ 3ನೇ ತಾರೀಕು ಮುಂಜಾನೆ 3 ಗಂಟೆಗೆ ಬಂದ 2ನೇ ಫ್ಲೈಟ್ನಲ್ಲಿ 490 ಜನ, ಅದೇ ರೀತಿಯಾಗಿ ಸಂಜೆ 7 ಗಂಟೆಗೆ ಅದೇ ದಿನ ಬಂದ 3ನೇ ಫ್ಲೈಟ್ನಲ್ಲಿ 350 ಮಂದಿ ಬಂದು ಇಳಿದಿದ್ದಾರೆ. ಇನ್ನು 4ನೇ ತಾರೀಕು ಮಧ್ಯರಾತ್ರಿ 1 ಗಂಟೆಗೆ ಬಂದ ಫ್ಲೈಟ್ನಲ್ಲಿ 200 ಜನ, ಉಳಿದಂತೆ ಬುಧವಾರ ಸಂಜೆ 7 ಗಂಟೆಗೆ ಬಂದ ವಿಮಾನದಲ್ಲಿ 246 ಪ್ರಯಾಣಿಕರು ವಾಪಸ್ಸಾಗಿದ್ದು ನಿನ್ನೆ ಸ್ಪೆಷಲ್ ಫ್ಲೈಟ್ ಮೂಲಕ ಕರೆತರಲಾಗಿತ್ತು. ಇಂದು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ 213 ಕನ್ನಡಿಗರು ಬಂದಿಳಿದಿದ್ದಾರೆ. ಇದೇ ರೀತಿಯಾಗಿ ಇಲ್ಲಿಯವರೆಗೂ ಸರಿಸುಮಾರು 1500 ಮಂದಿ ಸುರಕ್ಷಿತವಾಗಿ ಮರಳಿದ್ದಾರೆ. 20 ಮೆಂಬರ್ಸ್ ಹೋಗಿತ್ತು. 20 ಡೇಸ್ ಆಯ್ತು. 3 ಡೇಸ್ ಫ್ಲೈಟ್ಸ್ ಮುಚ್ಚಿದ್ದು. ಇವಾಗ ಜಸ್ಟ್ 2 ಡೇಸ್ ಬಿಫೋರ್ ಫ್ಲೈಟ್ಸ್ ಎಲ್ಲ ಓಪನ್ ಆಗಿದೆ. ಅಷ್ಟೊಂದು ಕ್ರೂಷಿಯಲ್ ಏನೂ ಇಲ್ಲ ಅಂತಾರೆ, ಎಲ್ಲ ಸೇಮ್. ಅಂದ್ರೆ ಈಗ ಅಲ್ಲಿ ಮಿಸೈಲ್ ಸೌಂಡ್ಸ್ ಈ ತರದ್ ಏನಿಲ್ವಾ? ಆ ಕಡೆ ಸೈಡ್ ಎಕ್ಸಾಮ್ ಮದಿನಾ ಸೈಡ್ ಏನೂ ಇಲ್ಲ. ಪಿಲಿಗ್ರಿಮ್ ಸಿಟೀಸ್ ಏನೋ ಪ್ರಾಬ್ಲಮ್. ಈಗ ಫ್ಲೈಟ್ ಫ್ಲೈಟ್ ಕ್ಯಾನ್ಸಲ್ ಮಾಡಿದಾಗ ಆಕ್ಚುಲಿ ಹೇಳ್ಬೇಕಂದ್ರೆ ಕರೆಕ್ಟ್ ಡೇಟಿಂಗ್ ಇತ್ತು ಫ್ಲೈಟು, ಅದಕ್ಕೆ ನೋ ಪ್ರಾಬ್ಲಮ್ ಆಯ್ತು. ಒಂದು ನಮ್ಮ ಜೊತೆಗಿರೋರ್ದು ಒಂದು 2-3 ಮೆಂಬರ್ಸ್ದು ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು. ಅದಕ್ಕೆ ಸ್ವಲ್ಪ 1-2 ದಿವಸ ವೇಟ್ ಮಾಡಿದ್ರು. ನಮ್ಮ ಜೊತೆಗೆ ಬರ್ತೀವಿ, ಪ್ರಾಬ್ಲಮ್ ಇಲ್ಲ. ಈಗ ಎಷ್ಟು ಜನ ಪ್ಯಾಸೆಂಜರ್ಸ್ ಬಂದ್ರೆ? ಈಗ ಬೆಳಗ್ಗೆ ಎಷ್ಟೊತ್ತು 14 ಮೆಂಬರ್ಸ್ ಬಂದಿದ್ದೀವಿ. ಓಕೆ, ಒಂದು ಗ್ರೂಪ್ ಮೆಂಬರ್ಸ್. ಪ್ರವಾಸಕ್ಕೆ ಹೋಗಿದ್ದ? ಪ್ರವಾಸಕ್ಕೆ
ಓಕೆ ಇನ್ನೂ ಇದಾರೆ ಅಲ್ಲಿ ಜನ ಬರೋತ್ತಿನ ಇದಾರೆ ಬಹಳ ಜನ ಇದ್ದಾರೆ. ಅಲ್ಲಿ ಊಟ ತಿಂಡಿಗೆಲ್ಲ ಅಂತಲ್ಲ ಬಹಳ ಜನ ಪ್ರೇಯರ್ಗೆ ಊಟ ತಿಂಡಿಗೆಲ್ಲ ಏನಿಲ್ಲ. ಇಲ್ಲ ಏನು ಪ್ರಾಬ್ಲಮ್, ಏನು ವರಿನೂ ಏನು ಆರಾಮಾಗಿದೆ, ಭಾಳ ಟೆನ್ಷನ್ ಏನಿಲ್ಲ. ಎಲ್ಲ ಇದೆ. ನಿಮ್ಮ ಹೆಸರು? ಮೊಹಮ್ಮದ್. ಓಕೆ, ಥ್ಯಾಂಕ್ ಯು. ಪ್ರವಾಸಕ್ಕೆಂದು ಹೋಗಿದ್ದ ಶಾಸಕರು ವಾಪಸ್. ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ ಪ್ರವಾಸಿಗರು. ಇಷ್ಟೆಲ್ಲದರ ನಡುವೆ ಮತ್ತೊಂದೆಡೆ ಯುಎಸ್ನಿಂದ ಬಂದು ದುಬೈನಲ್ಲಿ 2 ದಿನ ಪ್ರವಾಸ ಮುಗಿಸಿ ಬರುವ ಪ್ಲಾನ್ನಲ್ಲಿದ್ದವರು ವಿಧಿ ಇಲ್ಲದೆ ಬೆಂಗಳೂರಿಗೆ ಮರಳಿದ್ದಾರೆ. ಬಳ್ಳಾರಿ ಮೂಲದ 54 ಜನರು ತವರಿಗೆ ವಾಪಸ್ಸಾಗಿದ್ದಾರೆ. ಬಳ್ಳಾರಿಯ ಗ್ರಾಮೀಣ ಶಾಸಕರಾದ ನಾಗೇಂದ್ರ ದುಬೈ ಪ್ರವಾಸದಲ್ಲಿದ್ರು. ಈಗ ಉದ್ವಿಗ್ನತೆ ಅರಿತು ಅವರು ಸಹ ತಾಯ್ನಾಡಿಗೆ ಮರಳಿದ್ದಾರೆ. ಶಾಸಕರನ್ನ ಸ್ವಾಗತಿಸಲು ಕಾರ್ಯಕರ್ತರು ಹೂಗುಚ್ಛ ನೀಡಿ ಸ್ವಾಗತಿಸಿದ್ರು. ಇನ್ನು ಶಾಸಕ ನಾಗೇಂದ್ರ ಭರತ್ ರೆಡ್ಡಿ ಸಂಸದ ತುಕಾರಾಂ ಸಹಾಯವನ್ನ ಬಳ್ಳಾರಿ ಪ್ರವಾಸಿಗರು ನೆಂದು ಹಾಗೆಯೇ ಸಂಕಷ್ಟದಿಂದ ದೂರ ಮಾಡಿದ ಸರ್ಕಾರಕ್ಕೆ ಪ್ರತಿಯೊಬ್ಬರೂ ಸಹ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಯುದ್ಧದ ಭೀತಿಯಿಂದ ಉದ್ಯೋಗ ಹಾಗೂ ಪ್ರವಾಸಕ್ಕೆ ಅಂತ ಹೋಗಿದ್ದಂತಹ ಜನತೆ ತಮ್ಮ ಜೀವನಕ್ಕಿಂತ ಜೀವ ದೊಡ್ಡದು ಅಂತ ತಿಳಿದು ಪ್ರವಾಸವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ತಾಯ್ನಾಡಿಗೆ ಮರಳಿದ್ದಾರೆ. ಯುದ್ಧದ ತೀವ್ರತೆ ಹೆಚ್ಚಾಗ್ತಾ ಇದ್ದು ಸೀಮಿತ ವಿಮಾನಗಳು ಬರ್ತಾ ಇರುವುದರಿಂದ ಇನ್ನು ಸಾಕಷ್ಟು ಕನ್ನಡಿಗರು ದುಬೈ ಸುತ್ತಮುತ್ತಲಿನ ಏರ್ಪೋರ್ಟ್ನಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ. ಕೆಲವೇ ದಿನಗಳಲ್ಲಿ ಮತ್ತಷ್ಟು ಪ್ರವಾಸಿಗರು ಬರುವಂತಹ ಸಾಧ್ಯತೆ ಕೂಡ ಇದೆ.